ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತು ನಿಮಗೆ ತೋತಾಪುರಿ ಮಾವಿನಕಾಯಿಯಿಂದ ಚಟ್ಪಟ್ ಉಪ್ಪಿನಕಾಯಿ 2 ದಿನಗಳಲ್ಲಿ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ. ರುಚಿಯಾದ ಉಪ್ಪಿನಕಾಯಿ ಮಾಡುವ ಸುಲಭವಾದ ವಿಧಾನ ಇದು. ನಾನು 2 ತೋತಾಪುರಿ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ. ಅದನ್ನು ಈಗ ಸ್ಲೈಸ್ ಮಾಡ್ತಿದ್ದೇನೆ. ನೋಡಿ, ಇದು ಅದರ ಬೀಜ, ಮಧ್ಯದ ಬೀಜ. ನಿಮಗೆ ಹೇಗೆ ಪೀಸಸ್ ಮಾಡಬೇಕು ಆ ರೀತಿ ಪೀಸಸ್ ಮಾಡ್ಬೋದು. ನಾವೀಗ ಮಾವಿನಕಾಯಿಯನ್ನು ಸ್ಲೈಸ್ ಮಾಡ್ತಿದ್ದೇನೆ. ಸ್ಲೈಸ್ ಮಾಡಿದ ಮಾವಿನಕಾಯಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ 1 ಲೇಯರ್ ಕಲ್ಲು ಉಪ್ಪನ್ನು ಹಾಕಬೇಕು. 1 ಲೇಯರ್ ಮಾವಿನ ಪೀಸನ್ನು ಹಾಕಿದ ನಂತರ ಅದರ ಮೇಲೆ 1 ಲೇಯರ್ ಕಲ್ಲು ಉಪ್ಪನ್ನು ಹಾಕಬೇಕು. ಹಾಗೆಯೇ ಲೇಯರ್ ಆಗಿ ಹಾಕಬೇಕು. ನೋಡಿ, ಈ ರೀತಿ ಮಾಡಬೇಕು. ಫ್ರೆಂಡ್ಸ್, ನಿಜವಾಗ್ಲೂ ನೆಗೆಟಿವ್ ಎನರ್ಜಿ ಇದೆಯಾ? ನನ್ನ ಸ್ವಂತ ಅನುಭವವನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಿದ್ದೇನೆ. ನಾವು ಒಂದು ಪ್ರತಿಷ್ಠಿತ ಬಡಾವಣೆಗೆ ಶಿಫ್ಟ್ ಆದ್ವಿ. ಅಲ್ಲಿ ನಾವೊಂದು ಫಸ್ಟ್ ಫ್ಲೋರ್ ಫ್ಲ್ಯಾಟ್ 1 BH ಫ್ಲ್ಯಾಟ್ ಅಪ್ರೋಚ್ ಮಾಡಿದ್ವಿ. ಶಿಫ್ಟ್ ಆಗಿ ಆಯಿತು, 1 ವಾರ ಆಯಿತು. ಒಂದು ದಿವಸ ನಾವು ಬೆಡ್ರೂಮಲ್ಲಿದ್ದಾಗ ನಾನು ಮತ್ತು ನನ್ನ ಅಮ್ಮ ಸಿಟ್ಔಟ್ನ ಹೊರಗೆಯ ಬಾಗಿಲು ಬಡಿದ ಶಬ್ದ ಅಲ್ಲ, ಫುಲ್ ಗಾಳಿ ಪುಷ್ ಆದಾಗೆ ಫುಲ್ ಬಾಗಿಲು ಶೇಕ್ ಆಗ್ತಿತ್ತು. ಒಂದು 5 ನಿಮಿಷ ಆ ಬಾಗಿಲನ್ನು ಹೊರಗಡೆಯಿಂದ ಯಾವುದೋ ಗಾಳಿ ಶಕ್ತಿ ಸ್ಪೀಡಾಗಿ ದೂಡುವ ಅನುಭವ ನಮಗೆ ಆಯಿತು. ನಾವು ಆ ಬಾಗಿಲನ್ನು ತೆಗಿಲಿಲ್ಲ. ಅದಾಗಿ 2 ದಿವಸದ ನಂತರ ನಾನು ಮನೆಯ ಎಂಟ್ರೆನ್ಸ್ ಡೋರಿನ ಒಳಗೆ ಸೋಫಾದಲ್ಲಿ ಮಲಗಿ TV ನೋಡ್ತಿದ್ದೆ. ಅದು ಅಂದಾಜು ಮಧ್ಯರಾತ್ರಿ 11:45 ಗಂಟೆಯ ಸಮಯ. TV ನೋಡುತ್ತಾ ನಾನು ಮನೆಯಲ್ಲಿ ಪೇರೆಂಟ್ಸ್ ಅವರ ಹತ್ರ ಎಲ್ಲ ಮಾತಾಡ್ತಿದ್ದೆ. ಸಡನ್ನಾಗಿ ನನ್ನ ಕುತ್ತಿಗೆ ಕೈಕಾಲನ್ನು ಯಾವುದೋ ಒಂದು ನಿಗೂಢ ಶಕ್ತಿ ಹಿಡಿದ ಅನುಭವ. ನನ್ನ ಕಣ್ಣು ಸ್ವಲ್ಪ ಬಿಡಿಸಲಾಗ್ತಿಲ್ಲ. ಬೊಬ್ಬೆ ಹಾಕಲು ಪ್ರಯತ್ನಿಸಿದಾಗ ಸಹ ನನಗೆ ಬೊಬ್ಬೆ ಹಾಕಲು ಬಾಯೇ ಬರ್ತಿರ್ಲಿಲ್ಲ. ನನಗೆ ನಮ್ಮ ಪೇರೆಂಟ್ಸ್ ಎಲ್ಲ ಮಾತಾಡುವ ಶಬ್ದ ಕೇಳ್ತಿತ್ತು. ಆದರೆ ಐ ವಾಸ್ ಹೆಲ್ಪ್ಲೆಸ್ ಟೋಟಲಿ. ಮತ್ತೆ ಒಂದು 5 ನಿಮಿಷದ ನಂತರ ನನಗೆ ರಿಲ್ಯಾಕ್ಸ್ ಆಯಿತು. ಅಲ್ಲಿಯವರೆಗೆ ನನ್ನ ಬಾಡಿ ಫುಲ್ ಕೈ ಕಾಲು ಯಾವುದೋ ಒಂದು ಶಕ್ತಿ ಹಿಡಿದು ಏನೋ ಒಂದು ಕೂಗದ ರೀತಿ ಒಂದು ನೆಗೆಟಿವ್ ಎನರ್ಜಿ ಅನುಭವ ಆಯಿತು. ಇದು ನನಗೆ ಆದ ಅನುಭವ. ನಿಮಗೆ ಇಂಥ ಅನುಭವವಾಗಿದ್ದರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ನೋಡಿ, ಇಲ್ಲಿ ಲೇಯರ್ ಆಗಿ ಮಾವಿನ ಕಾಯಿ ಪೀಸಸ್ ಮತ್ತು ಕಲ್ಲುಪ್ಪನ್ನು ಹಾಕಿದ್ದೇವೆ. ಇದಕ್ಕೆ ಈಗ ಬಾಯಿ ಮುಚ್ಚಿ, ಈಗ ಇವತ್ತು ಬೆಳಿಗ್ಗೆ ನಾವು ಈ ರೀತಿ ಕಟ್ ಮಾಡಿ ಕಲ್ಲುಪ್ಪನ್ನು ಹಾಕಿ ಇಟ್ಟರೆ ನಾಳೆ ಸಂಜೆ ಮರುದಿವಸ ಸಂಜೆ ಅದಕ್ಕೆ ಮಸಾಲಕ್ಕೆ ಆ್ಯಡ್ ಮಾಡ್ಬೋದು. ಇದಕ್ಕೆ ಬೇಕಾದ ಮಸಾಲವನ್ನು ನಾವು ರುಬ್ಬುವ ಅಗತ್ಯ ಇಲ್ಲ. ಒಂದು ಬಾಣಲೆಯನ್ನು ಗ್ಯಾಸಲ್ಲಿ ಇಟ್ಟಿದ್ದೇನೆ. ಸ್ಲೋ ಫ್ಲೇಮಲ್ಲಿ ಇಡಬೇಕು. ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ತೆಂಗಿನಕಾಯಿ ಹಾಕಬೇಕು. 1ರಿಂದ 2 ಟೇಬಲ್ ಸ್ಪೂನ್ ಸಾಸಿವೆ ಹಾಕಬೇಕು. ತೆಂಗಿನೆಣ್ಣೆ ಕುದಿ ಬಂದ ನಂತರ ಸಾಸಿವೆ ಆ್ಯಡ್ ಮಾಡಬೇಕು. ನೆನಪಿಡಿ, ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡಬೇಕು. ನಾನೀಗ ಸಾಸಿವೆ ಆ್ಯಡ್ ಮಾಡಿದ್ದೇನೆ. ಸಾಸಿವೆ ಸಿಡಿತುಂಟು. ಇದಕ್ಕೆ 4ರಿಂದ 5 ಜಜ್ಜಿದ ಬೆಳ್ಳುಳ್ಳಿ ಹಾಕಬೇಕು. ನಿಮಗೆ ಬೇಕಿದ್ದರೆ ಬಿಳಿ ಎಳ್ಳು ಸಹ ಹಾಕ್ಬೋದು. 1 ಟೇಬಲ್ ಸ್ಪೂನ್ ಅರಿಶಿನ ಹುಡಿ ಆ್ಯಡ್ ಮಾಡಿದ್ದೇನೆ. ಮತ್ತು ಮುಖ್ಯವಾದದ್ದು ಏನಂದರೆ ಇದಕ್ಕೆ ನೀವು ಇಂಗ್ ಪೌಡರ್ ಆ್ಯಡ್ ಮಾಡಬೇಕು. ನೋಡಿ, 1 ಟೇಬಲ್ ಸ್ಪೂನ್ ಇಂಗ್ ಪೌಡರ್ ಆ್ಯಡ್ ಮಾಡ್ತಿದ್ದೇನೆ. ಈ ಮಿಶ್ರಣವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಹುರಿಬೇಕು. ಸರಿಯಾಗಿ ಹುರಿದ ನಂತರ ಗ್ಯಾಸನ್ನು ಆಫ್ ಮಾಡಬೇಕು.
ಗ್ಯಾಸನ್ನು ಆಫ್ ಮಾಡಿದ ನಂತರ ಇದಕ್ಕೆ ನಾನು 6ರಿಂದ 7 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮೆಣಸಿನ ಹುಡಿಯನ್ನು ಆ್ಯಡ್ ಮಾಡಿದ್ದೇನೆ. ಗ್ಯಾಸ್ ಆಫ್ ಮಾಡಿದ್ದೇನೆ ಫ್ರೆಂಡ್ಸ್. ಮೆಣಸಿನ ಹುಡಿಯನ್ನು ಆ್ಯಡ್ ಮಾಡಿದ ನಂತರ ಅದನ್ನು ಮಿಕ್ಸ್ ಮಾಡಬೇಕು. ಹೀಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಇದನ್ನು ಮಿಶ್ರಣವನ್ನೆಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ 1ರಿಂದ 2 ಟೀ ಸ್ಪೂನ್ ಸಕ್ಕರೆಯನ್ನು ಆ್ಯಡ್ ಮಾಡ್ತಿದ್ದೇನೆ. ಬೇಕಿದ್ದರೆ ನಿಮಗೆ ಸಕ್ಕರೆ ಹಾಕ್ಬೋದು, ಇಲ್ಲದಿದ್ದರೆ ಬೇಡ. ಫ್ರೆಂಡ್ಸ್, ಇದು ಮಾವಿನ ಉಪ್ಪಿನಕಾಯಿ ಮಾಡುವಂತಹ ಸುಲಭವಾದ ವಿಧಾನ. ನಮ್ಮ ಮಿಶ್ರಣ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾವು ಈಗ ಆಲ್ರೆಡಿ ನಿನ್ನೆ ಕಲ್ಲುಪ್ಪಲ್ಲಿ ಹಾಕಿರುವಂತಹ ಮಾವಿನಕಾಯಿಯ ಪೀಸಸ್ಸನ್ನು ಆ್ಯಡ್ ಮಾಡಬೇಕು. ಖಾಲಿ ಪೀಸಸ್ ಮಾತ್ರ ಆ್ಯಡ್ ಮಾಡಬೇಕು. ಇದರ ಕೆಳಗೆ ಉಪ್ಪಿನ ನೀರಿರ್ತದೆ. ಉಪ್ಪಿನ ಅಂದರೆ ಕಲ್ಲುಪ್ಪನ್ನು ಹಾಕ್ತೇವಲ್ಲ, ಅದು ನೀರಾಗಿರ್ತದೆ. ಅದನ್ನು ಹಾಕುವುದು ಬೇಡ. ಖಾಲಿ ನೋಡಿ ಹೀಗೆ ಮಾವಿನ ಪೀಸಸ್ಸನ್ನು ಆ್ಯಡ್ ಮಾಡಬೇಕು. ಕಲ್ಲುಪ್ಪು ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡ್ತದೆ. ಇದು ಯಾವುದೇ ಕೆಮಿಕಲ್ ರಹಿತ ಮನೆಯಲ್ಲಿಯೇ ಮಾಡಬಹುದಾದಂತಹ ಸುಲಭವಾದ ಮಾವಿನಕಾಯಿಯ ಉಪ್ಪಿನಕಾಯಿ. ನಮ್ಮ ಎಲ್ಲ ಪೀಸಸನ್ನು ಮಿಶ್ರಣಕ್ಕೆ ಆ್ಯಡ್ ಮಾಡಿ ಆಗಿದೆ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಮಾವಿನಕಾಯಿಯ ಪೀಸಸನ್ನು ಮಸಾಲಕ್ಕೆ ಮಿಕ್ಸ್ ಮಾಡ್ತಿದ್ದೇವೆ. ಆಲ್ಮೋಸ್ಟ್ ಮಿಕ್ಸ್ ಮಾಡಿ ಆಯಿತು. ನಿಮಗೆ ಡ್ರೈ ಬಂದರೆ, ಅಂದರೆ ಮಸಾಲ ಮಿಕ್ಸ್ ಮಾಡುವಾಗ ಡ್ರೈ ಆದರೆ ನಿಮಗೆ ನಾವು ಮಾವಿನ ಪೀಸಸನ್ನು ಕಲ್ಲುಪ್ಪಲ್ಲಿ ಹಾಕಿಟ್ಟಿದ್ವಲ್ಲ, ಅದರ ನೀರು ಉಂಟಲ್ಲ, ಉಪ್ಪಿನ ನೀರು, ಅದನ್ನು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ಬೋದು. ಯಾಕೆಂದರೆ ಉಪ್ಪಿನ ನೀರು ಅದು ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡ್ತದೆ ಮತ್ತು ಅದು ಒಳ್ಳೆಯದು. ಅಂದರೆ ಪಿಕಲ್ ಹಾಗೆಯೇ ಇರ್ತದೆ. ಈಗ ನಮ್ಮ ರುಚಿಯಾದ ತೋತಾಪುರಿ ಮಾವಿನಕಾಯಿಯಿಂದ ಮಾಡಿದಂತಹ ಫಟ್ ಉಪ್ಪಿನಕಾಯಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಒಂದು ಗ್ಲಾಸ್ ಪಾತ್ರೆಯಲ್ಲಿ ಹಾಕಿ ರೆಫ್ರಿಜಿರೇಟರಲ್ಲಿ ಇಟ್ಟರೆ 2 ತಿಂಗಳವರೆಗೆ ನಿಮಗೆ ಯೂಸ್ ಮಾಡ್ಬೋದು. ಯಾಕೆಂದರೆ ಅಷ್ಟು ಬರ್ತದೆ ನಿಮಗೆ. 2 ತಿಂಗಳಿಂದ 6 ತಿಂಗಳವರೆಗೆ ಸಹ ಯೂಸ್ ಮಾಡ್ಬೋದು. ಆದರೆ ರೆಫ್ರಿಜಿರೇಟರಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗ್ತದೆ. ಇದು ಒಳ್ಳೆ ರುಚಿಯಾದ ತೋತಾಪುರಿ ಮಾವಿನಕಾಯಿಯ ಜಟ್ಫಟ್ ಉಪ್ಪಿನಕಾಯಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಳೆಗಾಲಕ್ಕೆ ಎಲ್ಲರಿಗೆ ಸ್ಪೈಸಿ ಐಟಮ್ಸ್ ಇಷ್ಟ ಆಗ್ತದೆ. ಖಂಡಿತವಾಗ್ಲೂ ನಿಮಗೆ ಈ ಸುಲಭವಾದ ವಿಧಾನ ಇಷ್ಟ ಆಗ್ತದೆ. ಈ ರೆಸಿಪಿಯನ್ನು ಇತರರಿಗೂ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.